ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ, ಆಸ್ಟ್ರೋಗೈಡ್ ಮೈಸೂರು ಕನ್ನಡ ಚಾನೆಲ್ನಿಂದ. ಇವತ್ತು ಬೃಹಸ್ಪತಿ ಗ್ರಹ ಮತ್ತು ಅದರ ಕಾರಕತ್ವಗಳ ಬಗ್ಗೆ ತಿಳ್ಕೊಳ್ಳೋಣ. ಬೃಹಸ್ಪತಿ ಅಂದರೆ ಅರ್ಥನೇ ಗಾತ್ರ ಜಾಸ್ತಿ ಇರುವಂತಹ ದೊಡ್ಡ ಗ್ರಹ. ನಮ್ಮ ಸೌರಮಂಡಲದಲ್ಲಿ ಇರುವಂತಹ 9 ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹವಾಗಿರುವಂತಹ ಬೃಹಸ್ಪತಿ. ಬೃಹಸ್ಪತಿ ಘನತೆ, ಗೌರವ ಮತ್ತು ವಿದ್ಯೆ, ಪುತ್ರಕಾರಕನಾಗಿ, ಧನಕಾರಕನಾಗಿ ಮಹತ್ತರ ಕಾರಕತ್ವಗಳನ್ನ ಗುರುನೇ ಹೊಂದ್ಕೊಂಡಿರೋದು. ಹಂಗಾಗಿ ನಾವೆಲ್ಲರೂ ಗುರು ಚೆನ್ನಾಗಿ ಕೂತಿಯಾನ ಜಾತಕದಲ್ಲಿ ಅಂತ ಎಲ್ಲರಿಗೂ ಆ ಒಂದು ಕುತೂಹಲ ಇರುತ್ತೆ. ಇವಾಗ ಗುರು ಕಾರಕತ್ವಗಳನ್ನ ಒಂದೊಂದಾಗಿ ಕಲ್ತ್ಕೋಣ. ಗುರು ಜ್ಞಾನ, ಪ್ರಜ್ಞೆ ಮತ್ತು ಉನ್ನತ ವಿದ್ಯೆಗೆ ಕಾರಕನಾಗಿರ್ತಾನೆ ಮತ್ತು ಉನ್ನತ ವ್ಯಾಸಂಗ ಅಂದ್ರೆ ಹೈಯರ್ ಸ್ಟಡೀಸ್ ಅದಕ್ಕೆ ಕಾರಕನಾಗಿರ್ತಾನೆ. ಶಿಕ್ಷಣ, ಶಾಸ್ತ್ರ, ಸಂಪ್ರದಾಯ ಮತ್ತು ತತ್ವಶಾಸ್ತ್ರಗಳನ್ನು ನೋಡ್ಕೊಳ್ಳೋದು ಗುರುವಿನೇ. ಸೊ ಗುರುವಿನ ಕಾರಕತ್ವಗಳಲ್ಲಿ ತುಂಬಾ ವಿಚಿತ್ರವಾದಂತಹ ದೊಡ್ಡ ದೊಡ್ಡ ಕಾರಕತ್ವಗಳಿದೆ. ಅಂದ್ರೆ ಸುಮ್ಮನೆ ಹೇಳಬೇಕು ಅಂತಂದ್ರೆ, ಇವಾಗ ಯಾರಾದ್ರೂ ಒಬ್ರು ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿ ಇಟ್ಕೊಂಡಿರ್ಬೇಕು, ಸರ್ ಕಂಪನಿ ಮಾಡ್ಬೇಕು ಅಂತಿದೀವಿ ಅಂತಂದಾಗ ಗುರುವಿನ ಶಕ್ತಿ ಇದೆಯಾ ಅಂತ ನಾವು ಅದರಲ್ಲಿ ಹುಡುಕ್ತಿವಿ. ಹಾಗೆ ಯಾರೋ ಒಬ್ರು ಮನೆ ತಗೋಬೇಕು, ಸರ್ ನಾನು ಇವಾಗ ಮನೆ ತಗೋಬೇಕು ಅಂತಿದ್ದೀನಿ, ನೆಲ ತಗೊಂಡು ಕಟ್ಸೋದಾ, ಇಲ್ಲ ಅಂತಂದ್ರೆ ಮಹಡಿಯಲ್ಲಿ ಯಾವ್ದಾದ್ರು ತಗೊಳ್ಳೋದಾ, ಇಲ್ಲ ಅಂತಂದ್ರೆ 4ನೇ ಫ್ಲೋರು, ಇಲ್ಲ ಅಂದ್ರೆ 10ನೇ ಫ್ಲೋರ್ ಸಿಗ್ತದೆ ಸರ್ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟು, ತಗೋಬೋದಾ ಅಂತಂದಾಗ ಗುರು ಅಂದ್ರೆ ಪೀಠದ ಮೇಲೆ ಕೂತಿರುವಂತಹ ಗುರು ಅಂದ್ರೆ ನೆಲದಿಂದ ಒಂದ್ ಸ್ವಲ್ಪ ಮೇಲ್ಗಡೆ ಇರುವಂತಹ ಒಂದು ಉತ್ತಮವಾದಂತಹ ಎತ್ತರದಲ್ಲಿರುವಂತಹ ಜಾಗದಲ್ಲಿ ಕೂತ್ಕೊಳ್ಳುವಂತ ಗದ್ದಿಗೆ ಅಂತ ಕರಿತೀವಿ. ಅಲ್ಲಿ ಕೂತ್ಕೊಳ್ಳುವಂತವನು ಗುರು. ಸೊ ಹಾಗಾಗಿ ನಾವು ಹೇಳೋದೇನು ಅಂತಂದ್ರೆ, ತಗೊಳ್ಳಿ ಒಂದು 4ನೇ ಇಲ್ಲಾಂದ್ರೆ 5ನೇ ಹಂತದಲ್ಲಿ ತಗೊಳ್ಳಿ, ನಿಮ್ಗೆ ಗಾಳಿ ಬೆಳಕು ಎಲ್ಲ ವಿಸ್ತಾರವಾಗಿರ್ಬೇಕು. ಯಾಕಂದ್ರೆ ಗುರುವಿನ ಕಾರಕತ್ವಗಳು ಇದೆಲ್ಲ ನಾವು ಈ ಪುಸ್ತಕದಲ್ಲಿ ಇರುವಂತದ್ದು ನಾನು ಹಂಗೆ ಹೇಳ್ಕೊಂಡು ಹೋಗ್ಬಿಟ್ರೆ, ನಾನು ಬರ್ದಿರೋವಂಥದ್ದು ನಾನೆಲ್ಲ ಬರ್ದಿಟ್ಕೊಂಡಿದ್ದೀನಿ. ಆ ಬರ್ದಿಟ್ಕೊಂಡ್ರೆ ಸುಮ್ಮನೆ ಹೇಳ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಅಷ್ಟು ಸುಲಭವಾಗಿ ಅರ್ಥ ಆಗತ್ತೆ. ಆದ್ರೆ ಅದನ್ನ ಅರ್ಥೈಸ್ಕೊಳ್ಬೇಕು ಅಂತಂದ್ರೆ ನಿಮ್ಗೆ ಈ ತರ ಎಲ್ಲ ಒಂದು ಚಿಕ್ಕ ಚಿಕ್ಕ ಉದಾಹರಣೆಗಳನ್ನ ಕೊಡ್ತಾ ಇರ್ಬೇಕು. ಗುರು ಯಾರ ಲಗ್ನದಲ್ಲಿ ಕೂತ್ಕೊಂಡಿರತ್ತೆ ಅವ್ರಿಗೆ ಬಹಳ ಏನಂತಂದ್ರೆ ಈ ರೆಸ್ಪಾನ್ಸಿಬಿಲಿಟೀಸ್ ಅಂತೀವಲ್ಲ, ಬಹಳ ಜಾಗರೂಕತೆಯಿಂದ ತಮ್ಮ ಒಂದು ಕುಟುಂಬದ ವಿಚಾರದಲ್ಲಿ ಬಹಳ ಚೆನ್ನಾಗಿ ಅವರು ಕುಟುಂಬದ ವಿಚಾರಗಳನ್ನ ಚೆನ್ನಾಗಿ ಮಾಡ್ತಾರೆ, ಅಂದ್ರೆ ನಿರ್ವಹಿಸ್ತಾರೆ. ಹಾಗೂ ಅವ್ರಿಗೆ ಬಹಳ ಈ ತೆಳ್ಳಗಿರೋ ಅಂತಹ ಅಂದ್ರೆ ಟೈಟ್ ಆಗಿರುವಂತಹ ಅಂದ್ರೆ ಚಿಕ್ಕ ಉಡುಪುಗಳನ್ನ ಹಾಕೊಳಕ್ ಅವ್ರಿಗೆ ಆಗೋದಿಲ್ಲ. ಯಾರಿಗೆ ಲಗ್ನದಲ್ಲಿ ಇರ್ತಾರೆ ಅವ್ರಿಗೆ ಒಂದ್ ಸ್ವಲ್ಪ ಫ್ರೀ ಆಗಿರುವಂತಹ ಗಾಳಿ ಬೀಸುವಂತಹ ಉಡುಪುಗಳು, ಮತ್ತೆ ಕಂಫರ್ಟ್ಗೆ ಬಹಳ ಅವರು ಒತ್ತಾಯಿಸಿ ಕಂಫರ್ಟಬಲ್ ಆಗಿರ್ಬೇಕು ನನಗೆ ಅಂತ ಹೇಳಿ ಆ ತರಹ ಒಂದು ಶರ್ಟು ಇಲ್ಲಾಂದ್ರೆ ಉಡುಪುಗಳನ್ನ ಧರಿಸ್ತಾರೆ. ಇದು ಹೇಳ್ಕೊಂಡೋಯ್ತು ಅಂತಂದ್ರೆ ಒಂದು ದಿನ ಎಲ್ಲ ಮಾತಾಡ್ಬೋದು ಗುರುವಿನ ಬಗ್ಗೆ. ಹಂಗೇನೆ ಗುರು ಧನ, ಸಮೃದ್ಧಿ, ಆರ್ಥಿಕ ಬೆಳವಣಿಗೆ ಅದಕ್ಕೆ ಕಾರಕನಾಗಿರ್ತಾನೆ. ಬಲವಾದ ಗುರು ವ್ಯಕ್ತಿಯನ್ನು ದಾನ, ಧರ್ಮ ಮತ್ತು ಉದಾರತನಕ್ಕೆ ಅವನು ತೊಡಗಿಸ್ತಾನೆ ಮನುಷ್ಯನ್ನ. ಈಗ ದಾನ ಧರ್ಮ ಮಾಡಬೇಕು ಅಂದ್ರೆ ಎಲ್ಲರ ಕೈಲೂ ಆಗೋದಿಲ್ಲ. ಗುರು ಯಾರ ಜಾತಕದಲ್ಲಿ ಬಲಿಷ್ಠವಾಗಿ 12ನೇ ಮನೇಲಿ ಕೂತಿರ್ತಾರೆ ಅವರು ಬಹಳ ಚೆನ್ನಾಗಿ ದಾನ ಧರ್ಮಗಳನ್ನ ಮಾಡ್ತಾರೆ. ಯಾಕಂದ್ರೆ 12ನೇ ಮನೆ ಅಂತಂದ್ರೆ ಕೊಡೋದು ಅಂತ, 6ನೇ ಮನೆ ಅಂದ್ರೆ ಸೇವೆ ಮಾಡೋದು ಅಂತ. ಇದು ಇದು ಗ್ರಹಕಾರಕತ್ವ ಆದ್ಮೇಲೆ ನಾವು ಭಾವಕಾರಕತ್ವಗಳನ್ನು ಮಾಡ್ತೀವಿ. ಅದನ್ನು ಎಲ್ಲ ಇವಾಗ ನಾನು ನನ್ನ ಆಸ್ಟ್ರೋಗೈಡ್ ಇಂಗ್ಲಿಷ್ ಚಾನಲ್ ಅಲ್ಲಿ, ಅಂದ್ರೆ ಆಸ್ಟ್ರೋಗೈಡ್ ಮೈಸೂರು ಅನ್ನೋದು ಒಂದು ಇಂಗ್ಲಿಷ್ ಚಾನಲ್ ಇದೆ, ಅದರಲ್ಲಿ 700 ಚಿಲ್ಲರೆ ಮಾಡಿದ್ದೀನಿ. ಎಷ್ಟಾಗತ್ತೆ ಅಷ್ಟು ನಾನು ಕನ್ನಡದಲ್ಲಿ ತರ್ಜುಮೆ ಮಾಡಿ, ಅದು ಕನ್ನಡದಲ್ಲೇ ಬೇಕಾಗಿರೋ ಹಂಗೆ ಕನ್ನಡದವ್ರಿಗೆ ಹೆಂಗೆ ಅನುಕೂಲ ಆಗತ್ತೆ, ಕನ್ನಡದಲ್ಲಿ ಕಲಿಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೂ ನಾನು ಪಾಠ ಮಾಡೋ ತರ ಪಾಠ ಮಾಡ್ತೀನಿ. ಇಲ್ಲೇನು ನಾವು ಜಾತಕದ ವಿಶ್ಲೇಷಣೆನೂ ಇರತ್ತಿದ್ರ ಮಧ್ಯ. ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಇದು ಜ್ಯೋತಿಷ್ಯ ಕಲಿಬೇಕು ಅಂತ ಇರೋರಿಗೆ ಬೇಕಾಗಿರುವಂತಹ ವಿಚಾರಗಳನ್ನ ತಿಳಿಸ್ಕೊಳಕ್ಕೆ ಅಂತಾನೆ ಮುಖ್ಯವಾಗಿ ಮಾಡ್ತಾ ಇರುವಂತಹ ಒಂದು ಚಾನಲ್. ಗುರು ದೊಡ್ಡ ಕುಟುಂಬ, ಬೆಂಬಲ ವ್ಯವಸ್ಥೆ ಮತ್ತು ಸಾಮಾಜಿಕ ಗೌರವವನ್ನು ಸೂಚಿಸ್ತಾನೆ. ಈಗ ಬೆಂಬಲ ವ್ಯವಸ್ಥೆ ಅಂತ ಹೇಳಿದೀನಿ, ಇದನ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ. ಇದನ್ನ ನಾವು ಸಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಓಡಾಡಕ್ ಆಗದೆ ಇದ್ದಾಗ ಎತ್ತು ನಮ್ಮನ್ನ ನಿಲ್ಸಿ ಓಡಾಡೋಂಗೆ ಮಾಡಿ ನಮಗೆ ಮಾತನ್ನ ಹೇಳ್ಕೊಟ್ಟು ಎಲ್ಲ ಮಾಡಿದವರು ಯಾರು? ನಮ್ಮ ಕುಟುಂಬದ ಸದಸ್ಯರು ಮತ್ತು ನಮ್ಮ ತಂದೆ ತಾಯಿ. ಸೊ ನಮ್ಮ ಮಾತಾ ಪಿತೃಗಳು ನಮ್ಮನ್ನ ಯಾವ ತರ ನಮ್ಮನ್ನ ನೋಡ್ಕೊಂಡ್ರು ಅದನ್ನ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಬೆನ್ನೆಲುಬಾಗಿ ನಿಂತಿರ್ತಾರೆ.
ಕಣ್ಗಾವಲಲ್ಲಿ ನಿಂತಿರ್ತಾರೆ. ಅಂದ್ರೆ ನಾವು ಬೆಳಿತಾ ಬೆಳಿತಾ ನಾವೆಲ್ಲೂ ಬೀಳಬಾರ್ದು, ನಾವೇನು ಕಷ್ಟ ಪಡಬಾರ್ದು, ನಮ್ಮನ್ನ ನೋಡ್ಕೋತಾ 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 ನಮ್ಮನ್ನ ಬೆಳೆಸ್ತಾ ಬರ್ತಾರೆ. ಇದು ಶಿಕ್ಷಣಕ್ಕೆ, ಶೈಕ್ಷಣಿಕ ಒಂದು ವಿಚಾರಕ್ಕೆ ಹೋದಾಗ, ಶಿಕ್ಷಣ ಕಲಿಯಕ್ಕೆ ಹೋದಾಗ ಅಲ್ಲಿ ಶಿಕ್ಷಕರು ನಮ್ಮ ಬೆನ್ನೆಲುಬಾಗಿರ್ತಾರೆ. ನಮಗೆ ಇದು ಸರಿ ಇದು ತಪ್ಪು ಅಂತ ಹೇಳಕ್ಕೆ ಅವ್ರು ಇರ್ತಾರೆ. ಅದಕ್ಕೂ ಇನ್ನು ಮೇಲೆ ಹೋದಾಗ ನಮ್ಗೆ ಮಾರ್ಗದರ್ಶಿಗಳು ಅಂತ ಸಿಗ್ತಾರೆ. ಅದಕ್ಕೆ ನಾವು ಗುರುಗಳು ಅಂತ ಕರಿತೀವಿ. ಈ ಮಾರ್ಗದರ್ಶಿಗಳು ಸಿಗೋದು ಅಷ್ಟು ಸುಲಭ ಅಲ್ಲ. ಯಾರ ಯಾರ ಜಾತಕದಲ್ಲಿ ಚೆನ್ನಾಗಿ ಗುರು ಕೂತಿರ್ತಾನೋ, 9ನೇ ಮನೆಯಲ್ಲೋ, ಪಂಚಮ ಸ್ಥಾನದಲ್ಲೋ, ಇಲ್ಲ 3ನೇ ಮನೆಯಲ್ಲೋ, ಇಲ್ಲ 11ನೇ ಮನೆಯಲ್ಲೋ, ಈ ತರ ಒಂದು ಗ್ರಹ ಸ್ಥಿತಿಗಳು ಇದ್ದಾಗ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನ ಕೊಡುವಂತಹ ಒಂದು ಗುರುಗಳು ಸಿಗ್ತಾರೆ. ಈ ಮಂತ್ರ ಪಾಠವನ್ನ ಹೇಳ್ಕೊಡೋದೇ ಆಗ್ಲಿ, ಒಳ್ಳೆಯ ಒಂದು ತತ್ವ ಬೋಧನೆಯನ್ನ ಮಾಡೋದೇ ಆಗ್ಲಿ, ಇದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಗುರುಗಳು ಸಿಗ್ಬೇಕು. ಗುರುಗಳು ಸಿಗ್ತಾರ ಅಂತ ಕೇಳೋದೇ ನನ್ನ ಹತ್ರ ಸುಮಾರು ಜನ ಜಾತಕ ಕೇಳ್ತಾರೆ. ನನಗೆ ಆಯ್ತು ಸರ್ 60 ಆಯ್ತು ಸರ್, ಇನ್ನೂ ನನಗೆ ಯಾರು ಒಳ್ಳೆ ಮಾರ್ಗದರ್ಶಿಗಳು ಸಿಕ್ಕಿಲ್ಲ, ನನಗೆ ಯಾರಾದ್ರೂ ಗುರುಗಳು ಸಿಗ್ತಾರ ನಂಗೆ ಪಾಠ ಮಾಡುವಂಥವ್ರು ಒಂದು ತುಂಬಾ ಜನ ಕೇಳ್ತಾರೆ. ಸೊ ಹಂಗಾಗಿ ಗುರು ಸಂತಾನ, ಅದಕ್ಕೆ ಸಂತಾನ ಕಾರಕನಾಗಿರ್ತಾನೆ. ಪುತ್ರಕಾರಕ ಅಂತ ಕರೆದಿದ್ದೆ. ಅದು ಪುತ್ರ ಅಂದ್ರೆ ಅರ್ಥ ಏನು ಅಂತಂದ್ರೆ ಪುತ್ರ ಪುತ್ರಿ ಅಂತ ಅಲ್ಲ, ಸಂತಾನ ಕಾರಕನಾಗಿರ್ತಾನೆ. ಮಕ್ಕಳು ಮತ್ತು ಸಂತಾನೋತ್ಪತ್ತಿಯ ಕಾರಕನಾಗಿರ್ತಾನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಗುರು ಕ್ಷೀಣಿಸಿ ಯಾವುದೋ ಒಂದು ಕೆಟ್ಟ ಗ್ರಹದ ಜೊತೆ ಕೂತ್ಕೊಂಡು, ಪಾಪಗ್ರಹದ ಒಂದು ಛಾಯೆಯಲ್ಲಿ ಕೂತ್ಕೊಂಡಿದ್ರೆ ಗುರು, ಅವನಿಗೆ ಅಂತಹ ಒಂದು ಜಾತಕನಿಗೆ ಇಲ್ಲ ಜಾತಕಳಿಗೆ ಸಂತಾನ ಉತ್ಪತ್ತಿ ಆಗೋದಕ್ಕೆ ಕಷ್ಟ ಆಗಿ, ಅದಕ್ಕೆ ಯಾವ್ದಾದ್ರು ಒಂದು ವೈದ್ಯಕೀಯ ಚಿಕಿತ್ಸೆ ಅದರ ಬಳಿ ಅದನ್ನ ಅನುಸರಿಸಿ ಏನಾದ್ರು ಅವರಿಗೆ ಅದರಿಂದ ಅವರಿಗೆ ಬೆಂಬಲ ಪಡೆದು ಏನಾದ್ರು ಅವ್ರಿಗೆ ಮಕ್ಕಳಾಗಬೇಕೇ ಹೊರತು ಅವ್ರಿಗೆ ಸಾಧಾರಣವಾಗಿ ಮಕ್ಕಳಾಗೋದಕ್ಕೆ ಕಷ್ಟ ಆಗುವಂತಹ ಸ್ಥಿತಿಗಳು ಉಂಟಾಗುತ್ತವೆ. ಅದಕ್ಕೆ ನಾನು ಹೇಳೋದು, ಗುರು ಪುತ್ರಕಾರಕನಾಗಿದ್ದಾನೆ ಅಂದ್ರೆ ಹೆಂಗ್ ಕೂತಿದ್ದಾನೆ ಅವನು ಜಾತಕದಲ್ಲಿ, ಅದನ್ನ ನಾವು ಬಹಳ ಮುಖ್ಯವಾಗಿ ನೋಡ್ಬೇಕು. ಸಂತೋಷಕ್ಕೆ ಕಾರಕನಾಗಿರ್ತಾನೆ. ಚಂದ್ರ ಮತ್ತೆ ಗುರು ಇವೆರಡು ಗ್ರಹಗಳು ಸಂತೋಷಕಾರಕ. ಅಂದ್ರೆ ಸಂತೋಷ ಅನ್ನೋದಕ್ಕಿಂತ, ಈಗ ಕಂಟೆಂಟ್ಮೆಂಟ್ ಅಂತೀವಲ್ಲ, ಅದು ಸಂತೋಷಕ್ಕಿಂತ ಅದನ್ನು ಸಂತೃಪ್ತಿ ಅಂತ ಕರಿಬಹುದು. ಅದು ತೃಪ್ತಿ ಪಡಿತಾನೆ ಗುರು, ಇರೋದ್ರಲ್ಲಿ ಸಾಕು ನನಗಿದು ಅನ್ನೋವಂಥ ತೃಪ್ತಿ. ಇದೇ ಗುರು ವಕ್ರನಾಗಿ ಕೂತ್ಕೊಂಡಿದ್ರೆ ಒಂದು ಜಾತಕದಲ್ಲಿ ಅವನಿಗೆ ತೃಪ್ತಿನೇ ಸಿಗಲ್ಲ. ಇನ್ನೂ ಬೇಕು, ಇನ್ನೂ ನಾನು ಮಾಡ್ಬೇಕು, ಇನ್ನೂ ಓದ್ಬೇಕು, ನಾನು ಇನ್ನೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು, ನಾನು ಇನ್ನೂ ಮನೆಗಳು ಕಟ್ಟಬೇಕು, ಅವನಿಗೆ ಇನ್ನೂ ಅಂತ ಹೋಗ್ತಾನೇ ಇರ್ತಾರೆ ಅವರು. ಗುರು ಚೆನ್ನಾಗಿ ಕೂತ್ಕೊಂಡಿದ್ದೆ, ಸಾಧಾರಣವಾಗಿ ಕೂತ್ಕೊಂಡು ಒಂದು ಒಳ್ಳೆಯ ಗಜಕೇಸರಿ ಯೋಗವನ್ನು ಕೊಟ್ರೆ ಸಾಕು, ನನ್ನ ಹತ್ರ ಇರೋದು ಸಾಕು, ನಾನು ಇನ್ನೂ ಬೇರೆಯವ್ರಿಗೋಸ್ಕರ ಕೆಲಸ ಮಾಡೋಣ ಅಂತ ಹೇಳಿ ಗಜಕೇಸರಿ ಯೋಗದಲ್ಲಿ ಬೇರೆಯವ್ರಿಗೆ ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿ ಅವರು ಬೇರೆಯವ್ರಿಗೆ ಅಂತಾನೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಈ ಗುರು ವಿಚಾರ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾನು ಇವಾಗ ಹೇಳ್ತಾ ಇರೋದಲ್ಲ ನಿಮಗೆ ಸಾಧಾರಣ ಗುರು ಮತ್ತು ಮುಖ್ಯವಾಗಿ ಉಚ್ಚ ಗುರು ಅಂತ ವಿಚಾರಗಳಿಗೆ ಚೆನ್ನಾಗಿ ಬರ್ತಾ ಇದೆ. ಅದನ್ನ ನಾನು ವಕ್ರ ಗುರು, ನೀಚ ಗುರು, ಇಲ್ಲ ಅಂತಂದ್ರೆ ಕೆಟ್ಟದಾಗಿ ಕೂತಿರೋ ಗುರುಗೆ ಏನಾಗತ್ತೆ ಅಂತ ಮುಂದೆ ಬರೆದಿದೆ, ಅದನ್ನ ಹೇಳ್ತೀನಿ. ಆಶಾವಾದವನ್ನ ನೀಡುತ್ತಾನೆ. ಆಪ್ಟಿಮಿಸಮ್ ಅಂದ್ರೆ ಪಾಸಿಟಿವಿಟಿ. ಏನೇ ಒಂದು ಹೇಳಿದ್ರು ನಮ್ಗೆ ಇದನ್ನ ಕೆಟ್ಟದಾಗಿ ತಗೊಳ್ದೇನೆ, ಇದನ್ನ ಒಳ್ಳೇದಾಗಿ ತಗೋಣ ಅಂತ ಹೇಳುವಂಥವನು ಗುರು. ಗುರು ಧರ್ಮ, ನೈತಿಕತೆ ಮತ್ತು ಉತ್ತಮ ಮೌಲ್ಯಗಳನ್ನು ಹೇಳ್ಕೊಡ್ತಾನೆ. ಗುರುವು ಧರ್ಮ, ಆಧ್ಯಾತ್ಮಿಕತೆ ಮತ್ತು ನಂಬಿಕೆ ವ್ಯವಸ್ಥೆಗಳನ್ನು ಕಾರಕನಾಗಿರ್ತಾನೆ. ಈಗ ನಂಬಿಕೆ ವ್ಯವಸ್ಥೆ, ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು ಗುರುವಿಗೆ. ಅಂದ್ರೆ ಕೆಲವು ಜಾತಕಗಳಲ್ಲಿ ನೋಡಿರ್ತೀನಿ ನಾನು, ಗುರು, ಬುಧ, ರಾಹು ಇವರೆಲ್ಲ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ನೀಚ ಚಂದ್ರ ಇರ್ತಾನೆ, ನೀಚ ಚಂದ್ರನ ಜೊತೆ ರಾಹು ಕೂತ್ಕೊಂಡು, ಗುರು ಬೇರೆ ಕ್ಷೀಣಿಸೋಗಿರ್ತಾನೆ, ಅವನು ಶಕ್ತಿನೇ ಇರಲ್ಲ, ಶಕ್ತಿ ರಹಿತನಾಗಿರ್ತಾನೆ. ಅಂತಹ ಜಾತಕಗಳಲ್ಲಿ ಸ್ವಾವಲಂಬ್ಯತೆ ಮತ್ತು ತಮ್ಮ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಅದಕ್ಕೆ ನಾವು ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಇಂಥವ್ರಿಗೆ ನಾವು ಯಾವ ತರ ಉತ್ತೇಜನ ಕೊಡಬೇಕು ಅನ್ನೋದನ್ನ ಗುರುವಿನ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ದಂಗೆ ನನ್ನ ಬರುವಂತಹ ಒಂದು ವಿಡಿಯೋಗಳಲ್ಲಿ ನಿಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ಬೇಕಾಗಿರುವಂತಹ ಪರಿಹಾರಗಳೇನು, ಅದಕ್ಕೆ ನಾವು ಏನೇನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ಕೊಂಡು ಹೋಗ್ತೀನಿ. ಗುರುವು ಶಿಕ್ಷಕರು, ಗುರುಗಳು, ಮಾರ್ಗದರ್ಶಕರು ಮತ್ತು ಸಲಹೆಗಾರರನ್ನು ಸೂಚಿಸ್ತಾನೆ. ಹಾಗೂ ಜ್ಞಾನ, ಪ್ರೌಢತೆ ಮತ್ತು ಉತ್ತಮ ನಿರ್ಧಾರ ಶಕ್ತಿಯನ್ನು ನೀಡುತ್ತಾನೆ. ಈಗ ಏನಾದ್ರೂ ಒಂದು ನಿರ್ಧಾರ ಶಕ್ತಿ ಅಂತಂದ್ರೆ ಅರ್ಥ ಏನಂತಂದ್ರೆ ಜಡ್ಜ್ಮೆಂಟಲ್ ಪವರ್ ಅಂತೀವಿ ನಾವು. ಈಗ ಕೋರ್ಟ್ನಲ್ಲಿ ಜಡ್ಜ್ ಆಗ್ಬೇಕು, ನಾವು ಯಾವ್ದಾದ್ರು ಒಂದು ಪಂಚಾಯಿತಿನಲ್ಲಿ ನಾವು ನ್ಯಾಯವನ್ನ ಹೇಳಬೇಕು ಅಂತಂದ್ರೆ ನ್ಯಾಯ ಹೇಳೋರು ಯಾರು? ಒಳ್ಳೆಯ ಒಂದು ಗುರು ಜಾತಕದಲ್ಲಿ ಕೂತ್ಕೊಂಡಿದ್ರೆ ಅವರಿಗೆ ನ್ಯಾಯ ಹೇಳುವಂತಹ ಬಲಿಷ್ಠವಾದಂತಹ ಒಂದು ಶಕ್ತಿ ಇರುತ್ತೆ. ಅಂಥವ್ರನ್ನ ನಾವು
ಅಂತಹ ಪಂಚಾಯಿತಿ ಚೇರ್ಮನ್ ಆಗೋ ಇಲ್ಲ ಅಂತಂದ್ರೆ ನ್ಯಾಯಾಧೀಶರನ್ನಾಗೋ ಕಾಣಬೇಕು. ಹಾಗಾಗಿ ಧನ ಸಂಪಾದನೆ ಮತ್ತು ಸಮೃದ್ಧಿಯನ್ನು ಕಾಪಾಡಲು ಸಹಾಯ ಮಾಡುತ್ತಾನೆ. ಇದಕ್ಕೆ ನಾವು ಧನಕಾರಕ ಅಂತ ಹೇಳ್ತೀವಿ. ಹಾಗೂ ಧನವನ್ನು ಉತ್ಪತ್ತಿ ಮಾಡುವುದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನು ಕೊಡುವಂತಹ ಕಾರಕ. ಅಂದ್ರೆ 10ನೇ ಮನೆಯನ್ನು ನಾವು ಈ ತರ ಕೆಲಸ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಉದ್ಯೋಗ ಸ್ಥಾನ ಅಂತ ಕರಿತೀವಿ. ಆ ಉದ್ಯೋಗ ಸ್ಥಾನಕ್ಕೆ ಬೇಕಾಗಿರುವಂತಹ ಗುರು ಚೆನ್ನಾಗಿ ಕೂತಿದ್ರೆ ಧನ ಉತ್ಪತ್ತಿಯನ್ನ ಮಾಡೋದಕ್ಕೆ ಅದು ಲಾಭ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಕೂತಿದ್ರೆ ಉದ್ಯೋಗದಿಂದ ಧನೋತ್ಪತ್ತಿಯಾಗಿ ಲಾಭವನ್ನ ಉಂಟು ಮಾಡಿ ಜಾತಕನಿಗೆ ಒಳ್ಳೆಯ ಲಾಭವನ್ನ ಕೊಡ್ತಾನೆ. ಹಂಗಾಗಿ ಸಮಾಜ ಸೇವೆ ಮತ್ತು ಸಮುದಾಯ ನಾಯಕತ್ವವನ್ನು ಕೊಡ್ತಾನೆ. ನಾಯಕತ್ವ ಒಂದು ಹಂತಕ್ಕೆ ಕೊಡ್ತಾನೆ. ಗುರು ಅಂದ್ರೆ ಏನು? ರಾಜಗುರುಗೆ ಮಾರ್ಗದರ್ಶಿ ಆಗಿದ್ದ ರಾಜನಿಗೆ ರಾಜಗುರು ಮಾರ್ಗದರ್ಶಿ. ಹಂಗಾಗಿ ಆ ಒಂದು ಸ್ಥಾನಮಾನಕ್ಕೆ ಹೋಗ್ಬೋದು ಗುರುವಿನ ಒಂದು ಶಕ್ತಿ ಚೆನ್ನಾಗಿದ್ರೆ. ಅಂದ್ರೆ ಅದು ಕೊಡುವಂತಹ ಉನ್ನತ ಸ್ಥಿತಿ ಯಾವುದು ಅಂತಂದ್ರೆ ದಿ ಹೈಯೆಸ್ಟ್ ಪೇಯ್ಡ್ ಗವರ್ನಮೆಂಟ್ ಆಫೀಸ್, ಸೆಕ್ರೆಟರಿಯೇಟ್, ಚೀಫ್ ಸೆಕ್ರೆಟರಿಯೇಟ್ ಅಂತಹ ಒಂದು ಹುದ್ದೆಗೆ ಹೋಗುವಂತಹ ಒಂದು ಅವಕಾಶ ಗುರು ಕೊಡ್ತಾನೆ, ಕಲ್ಪಿಸ್ಕೊಡ್ತಾನೆ. ವ್ಯಕ್ತಿಯನ್ನು ಆಶಾವಾದಿ ಮತ್ತು ವಿಶಾಲ ಮನೋಭಾವ ಇಟ್ಕೊಂಡಿರೋ ಹಂಗೆ ಮಾಡ್ತಾನೆ. ಇದೇ ನೀಚ ಗುರು ಅಥವಾ ನೀಚ ಗುರು ಬರೀ ನೀಚ ಗುರು ಆದ್ರಲ್ಲ, ನೀಚ ಆಗಿ ಅದ್ರ ಜೊತೆಗೆ ಒಂದು ಪಾಪಗ್ರಹ ಏನಾದ್ರು ಕೂತ್ಕೊಂಡು ಅದನ್ನ ದುರ್ಬಲ ಮಾಡಿದ್ರೆ ಆವಾಗ ವ್ಯಕ್ತಿಯನ್ನು ಲೋಭಿ ಮತ್ತು ಹಣದ ಮೇಲಿನ ಅತಿಯಾದ ಆಸಕ್ತಿಯನ್ನು ಉಂಟು ಮಾಡುವುದನ್ನು ಗುರುವೇ ಕಾರಣನಾಗಿರ್ತಾನೆ. ಅಂದ್ರೆ ಆ ವ್ಯಕ್ತಿಯನ್ನು ಲೋಭಿ ಮಾಡ್ಬಿಡ್ತಾನೆ. ಅಂದ್ರೆ ನಂಗೆ ಇನ್ನೂ ಬೇಕು ನಂಗೆ ಸಾಲ್ದು ಅಂತ ಮಾಡ್ತಾನೆ. ಆವಾಗ ಏನಾಗತ್ತೆ ಅಂತಂದ್ರೆ ಒಂದು ನಿರಾಶಾ ಜೀವನ ಆಗ್ಬಿಡುತ್ತೆ. ಎಷ್ಟೇ ಚೆನ್ನಾಗಿದ್ರು ಅವ್ರಿಗೆ ಒಳಗಡೆ ನನಗೇನು ಇಲ್ಲ, ನನಗೆ ಇನ್ನೂ ಬೇಕು ಅನ್ನೋದು. ಅದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಪ್ಯಾನಿಕ್ ಅಂಡ್ ಅನ್ಸರ್ಟಿನಿಟಿ ಅಂತ ಕರಿತೀವಿ. ಆ ಥರನೂ ಆಗ್ಬಿಡುತ್ತೆ. ಅಂದ್ರೆ ಭಯ, ಏನಾಗ್ಬಿಡುತ್ತೋ, ನನ್ನ ಹತ್ರ ಇರೋದು ಸಾಲದೋ ಏನೋ, ನನಗೆ ಈ ರಿಟೈರ್ ಆದ್ಮೇಲೆ ನನ್ನ ಹತ್ರ ಇರೋದು ನಂಗೆ ಸಾಲಲ್ಲ ಏನೋ, ನಾನು ಇನ್ನೂ ದುಡಿಬೇಕು ಅಂತ ಹೇಳಿ ಆ ಥರದಲ್ಲಿ ಏನ್ ಮಾಡ್ಬಿಡ್ತಾರೆ, ತಗೊಂಡು ಹೋಗ್ಬಿಟ್ಟು ಯಾರಿಗೋ ಕೊಟ್ಬಿಟ್ಟು 1ಕ್ಕೆ 4 ಮಾಡ್ಕೊಳಕ್ ಹೋಗಿ ಇರೋ ಒಂದನ್ನು ಕಳ್ಕೊಂಡ್ಬಿಡ್ತಾರೆ. ಸೊ ಇದು ಗುರು ಮಾಡುವಂಥದ್ದೇ. ಯಾಕಂದ್ರೆ ಗುರು ಅಂದ್ರೆ ಏನು? ಹಣಕಾಸನ್ನು ನೋಡ್ಕೊಳ್ಳೋಂಥದ್ದು ತಾನೆ ಅವನು. ಹಂಗಾಗಿ ಒಂದು ಈ ತುಂಬಾ ದುಡ್ಡನ್ನೇ ಖರ್ಚು ಮಾಡದೇನೆ ಇರುವಂತಹ ಒಂದು ಕೃಪಣ ಆಗುವಂಥದ್ದು. ಅಂದ್ರೆ ಸ್ಟಿಂಜಿ ಫೆಲೋ ಅಂತೀವಿ, ಮೈಸರ್ ಫೆಲೋ ಅಂತೀವಿ, ಕಂಜೂಸ್ತನ ಮಾಡುವಂಥದ್ದು. ಅದನ್ನ ಮಾಡತ್ತೆ ಗುರು. ಯಾವಾಗ ಪಾಪಗ್ರಹ ಜೊತೆ ಕೂತ್ಕೊಂಡು ಅವನು ಕೆಟ್ಟದಾಗಿ ಕೂತ್ಕೊಂಡಿದ್ರೆ ಯಾವುದನ್ನು ಹಂಚ್ಕೊಳಕ್ ಬಿಡೋದಿಲ್ಲ, ಹಂಚ್ಕೊಳ್ಳುವಂತ ಸ್ವಭಾವ ಇರೋದಿಲ್ಲ, ಅದರ ಕೊರತೆಯನ್ನ ಉಂಟು ಮಾಡ್ತಾನೆ. ಹಾಗೂ ಅಹಂಕಾರ, ಗರ್ವ ಮತ್ತು ಪ್ರತಿಷ್ಠೆ ಆಸೆಯನ್ನು ಉಂಟು ಮಾಡ್ತಾನೆ. ಅಂದ್ರೆ ಗುರು ಕೆಟ್ಟದಾಗ ಕೂತಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಹತ್ತಲ್ಲ ಅಂತಲ್ಲ, ಮೇಲೆ ಹತ್ತು ಬಿಡ್ತಾರೆ. ಒಂದು ಒಳ್ಳೆ ಹುದ್ದೆಯಲ್ಲಿ ಇರ್ತಾರೆ, ಅಲ್ಲಿ ಕೂತ್ಕೊಂಡು ಅಹಂಕಾರ ತೋರಿಸೋದು, ಗರ್ವ ತೋರಿಸೋದು, ಮತ್ತೆ ಆ ಹುದ್ದೆಯ ಒಂದು ದುರುಪಯೋಗ ಪಡಿಸ್ಕೊಳ್ಳೋದು, ಇದೆಲ್ಲ ಗುರು ಮಾಡ್ತಾನೆ. ಸದಾ ಮತ್ತೊಬ್ಬರ ಒಂದು ಆಸ್ತಿ, ಮತ್ತೊಬ್ಬರ ಒಂದು ವಿಚಾರ, ಮತ್ತೊಬ್ಬರ ಕುಟುಂಬವನ್ನ ಸದಾ ಅದರ ವಿಚಾರವನ್ನಾಗಿ ಅದರ ಹೋಲಿಕೆಯನ್ನೇ ಮಾಡಿಕೊಂಡು ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಳೋದು, ಅತೃಪ್ತಿಯಲ್ಲೇ ಬೀಳೋದು, ಅದು ಗುರುವಿನ ಒಂದು ಕೆಟ್ಟ ಕಾರಕತ್ವವೂ ಆಗಿರುತ್ತದೆ. ಕುತಂತ್ರ, ಟೀಕೆ ಮತ್ತು ಸ್ವಾರ್ಥ ಪರವರ್ತನೆಯನ್ನು ನೀವು ನೋಡಬಹುದು. ಈ ಕುತಂತ್ರ ಅಂದ್ರೆ ಅರ್ಥ ಏನಂದ್ರೆ ಇಂಗ್ಲಿಷ್ನಲ್ಲಿ ನಾವು ಮ್ಯಾನಿಪುಲೇಷನ್ ಅಂತೀವಿ. ಚಿಕ್ಕ ವಿಚಾರವನ್ನು ಅದಲು ಬದಲು ಮಾಡಿ ಅದನ್ನೆಲ್ಲ ಸುಳ್ಳು ಹೇಳೋದು, ಇದೆಲ್ಲ ಬಂದ್ಬಿಡುತ್ತೆ ಯಾವಾಗ ಗುರು ಕೆಟ್ಟದಾಗ ಕೂತ್ಕೊಂಡಿದ್ರೆ. ಜಾತಕದಲ್ಲಿ ಚೆನ್ನಾಗಿ ಕೂತ್ಕೊಂಡಿದ್ರೆ ಎಷ್ಟು ಚೆನ್ನಾಗಿತ್ತು, ಇವಾಗ ಕೆಟ್ಟದಾಗ ಕೂತ್ಕೊಂಡಿದ್ರೆ ಹೆಂಗಾಗೋಗಿದೆ ನೋಡಿ. ಸೊ ಹಂಗಾಗಿ ಗುರುವಿನ ಆರೋಗ್ಯದ ವಿಚಾರದಲ್ಲಿ ಗುರು ಏನ್ ಹೇಳ್ತಾನೆ? ಸಿಹಿ ತಿಂಡಿಗಳು, ಸಕ್ಕರೆ ಮತ್ತು ಸಿಹಿ ಆಹಾರಗಳನ್ನು ಸೂಚಿಸ್ತಾನೆ. ಅಂದ್ರೆ ಅರ್ಥ ಏನು? ಜಾಸ್ತಿ ತಿಂದ್ರೆ ಏನ್ ಕೊಡ್ತಾನೆ? ಮಧುಮೇಹವನ್ನ ಕೊಡ್ತಾನೆ, ಸ್ಥೂಲ ಕಾಯವನ್ನ ಕೊಡ್ತಾನೆ, ಅಂದ್ರೆ ಒಬೇಸಿಟಿ. ಹಂಗಾಗಿ ಯಾರಿಗೆ ಆ ಒಂದು ವಿಚಾರದ ಬಗ್ಗೆ ತುಂಬಾ ಸೆಳೆತ, ಆಸಕ್ತಿ ಇರುತ್ತೆ, ಸಿಹಿ ತಿಂದೇ ಇದ್ರೆ ಆಗದೇ ಇಲ್ಲ ಅಂತ, ಅವರು ಆದಷ್ಟು ಅದನ್ನ ನೀವು ತಡೆದು ಕಾಪಾಡ್ಕೋಬೇಕು. ಇಲ್ಲ ಅಂದ್ರೆ ನೀವು ಅದ್ರೊಳಗೆ ಬಿದ್ರಿ ಅಂತಂದ್ರೆ, ಆ ಒಂದು ಕಷ್ಟಕ್ಕೆ ಸಿಗಾಕೊಂಡ್ರೆ, ಆ ಜಾಲಕ್ಕೆ ಬಿದ್ರಿ ಅಂದ್ರೆ ಆಮೇಲೆ ಹೊರಗಡೆ ಬರೋದು ಬಹಳ ಕಷ್ಟ ಆಗತ್ತೆ.
ಈಗ ಗುರು ಮಧುಮೇಹ ಮತ್ತು ಸಕ್ಕರೆ ಸಂಬಂಧಿತ ರೋಗಗಳೊಂದಿಗೆ ಸಂಬಂಧ ಹೊಂದಿರುತ್ತಾನೆ. ಗುರು ಮೂತ್ರಪಿಂಡ ಸಂಬಂಧಿತ ಸಮಸ್ಯೆಗಳನ್ನು ಸೂಚಿಸ್ತಾನೆ, ಅಂದ್ರೆ ಕಿಡ್ನಿ. ಈಗ ನೋಡಿ, ಮಧುಮೇಹ ಅದಾದ್ಮೇಲೆ ಬರುವಂತದ್ದು ಕಿಡ್ನಿ. ಅದಾಗಿ ವಕ್ರನಾಗಿ ಗುರು ಕೂತ್ಕೊಂಡಿದ್ದು, ಅವನ ಜೊತೆ ಯಾವುದಾದ್ರೂ ಒಂದು ಕೇತುವೋ ಇಲ್ಲ ಅಂತಂದ್ರೆ ಶನಿಯೋ ಇವರ ಇನ್ನು ವಕ್ರ ಶನಿಯೇ ಕೂತ್ಕೊಂಡಿದ್ರೆ ಉಸಿರಾಟದ ವಿಚಾರದಲ್ಲಿ ತೊಂದರೆ ಆಗುತ್ತೆ. ಗುರು ವರ್ಣವನ್ನ ಸೂಚಿಸಿದ್ರೆ ಗುರು ಬಂದ್ಬಿಟ್ಟು ಗೋಲ್ಡ್ ಕಲರ್ ಅಂತ ಕರಿತೀವಿ ನಾವು, ಅಂದ್ರೆ ಚಿನ್ನ, ಸ್ವರ್ಣವರ್ಣ ಅಂತ. ಆದ್ರೆ ಗುರುವಿನ ವಿಚಾರಗಳನ್ನು ತಗೊಂಡು ಹೋದಾಗೆಲ್ಲ ನಾವು ಎಲ್ಲ ಕಡೆನೂ ಆ ಗೋಲ್ಡ್ ಕಲರ್ ಯಾವಾಗ್ಲೂ ಕಾಣಲ್ಲ ನಮ್ಗೆ. ಹಂಗಾಗಿ ನಾವೇನ್ ಮಾಡ್ತೀವಿ, ಅದಕ್ಕೆ ಯೆಲ್ಲೋ ಕಲರ್ ಅಂತ ಕರಿತೀವಿ ನಾವು. ಸೊ ವರ್ಣವನ್ನ ಸೂಚಿಸಿದಾಗ ಗುರು ಬಂದ್ಬಿಟ್ಟು ಆ ಕಲರ್ ಬಂದು ಅದು ಒಂದು ಹಳದಿ ಬಣ್ಣ. ಜೀರ್ಣಶಕ್ತಿಯನ್ನ ಗುರುವೇ ಸೂಚಿಸ್ತಾನೆ. ಈಗ ಪಚನ ಶಕ್ತಿ ಇಲ್ಲ ಜೀರ್ಣಶಕ್ತಿಯನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಗುರು ಸೂಚಿಸ್ತಾನೆ. ಹಾಗೂ ನಮ್ಮ ಮೆಟಬಾಲಿಸಮ್ ಅಂದ್ರೆ ನಾವು ಜೀರ್ಣಶಕ್ತಿ ಅಂದ್ರೆ ಅದಕ್ಕೆ ಜಠರಾಗ್ನಿಯನ್ನು ಉಪಯೋಗಿಸ್ಕೊಂಡು ನಾವು ಪಚನ ಶಕ್ತಿ ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡಕ್ಕೆ ಸೂರ್ಯ ಮತ್ತು ಗುರು ಇವೆರಡನ್ನು ನೋಡ್ಬೇಕಾಗತ್ತೆ. ಯಾಕಂದ್ರೆ ಗುರು ಕೆಟ್ಟದಾಗ ಕೂತಿದ್ದಾನೆ 6ನೇ ಮನೇಲಿ ಅಂತಂದಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುವಂತಹ ಅವ್ರಿಗೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇವ್ರು ಕೊಡುವಂತಹ ಒಂದು ಉದ್ಯೋಗಗಳು ಯಾವ್ಯಾವ್ದು ಕೊಡ್ತಾರೆ ಅಂತಂದ್ರೆ, ವೃತ್ತಿಗಳು ಯಾವ್ಯಾವ್ದು ಕೊಡ್ತಾರೆ ಅಂತಂದ್ರೆ, ಶಿಕ್ಷಕ, ಪ್ರಾಧ್ಯಾಪಕ, ಶಿಕ್ಷಣ ತಜ್ಞ ಮತ್ತು ಆಧ್ಯಾತ್ಮಿಕ ಗುರು ಮತ್ತು ಮಾರ್ಗದರ್ಶಿ, ಬ್ಯಾಂಕ್ ಮತ್ತು ಹಣಕಾಸು ಕ್ಷೇತ್ರಗಳಿಗೆ ಗುರುವೇ ಕಾರಕನಾಗಿರ್ತಾನೆ. ಕಾನೂನು ಮತ್ತು ನ್ಯಾಯಾಂಗ ವೃತ್ತಿಗಳನ್ನ ಕೊಡ್ತಾನೆ. ಹಾಗೂ ದಾನ ಧರ್ಮಾದಿಗಳನ್ನ ಮಾಡುವಂತಹ ಒಂದು ಸರ್ವಿಸ್, ಅದಕ್ಕೆ ನಾವು ಸೋಷಿಯಲ್ ಕಾಸ್ಗೆ ಮಾಡಿರುವಂಥದ್ದು, ಅಂದ್ರೆ ಸಾಮಾಜಿಕ ಪ್ರಜ್ಞೆಗೆ, ಸಾಮಾಜಿಕ ಸಹಾಯಕ್ಕೆ ಮಾಡಿರುವಂತಹ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ NGO ಅಂತ ಕರಿತೀವಿ, ಅದಕ್ಕೂ ಕಾರಕನಾಗಿರುವಂತ ಗುರುವೇ. ಸಂಶೋಧನೆ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಿಗೆ ಗುರುವೇ ಕಾರಕನಾಗಿರ್ತಾನೆ. ಹಳದಿ ಮತ್ತು ಚಿನ್ನವರ್ಣ ಅದನ್ನು ನಮ್ಗೆ ಇಲ್ಲಿ ಬರೆದಿತ್ತು, ನಾನು ಅದನ್ನು ಮೊದಲೇ ಹೇಳ್ಬಿಟ್ಟೆ. ಹಾಗೂ ಅದಕ್ಕೆ ಬೇಕಾಗಿರುವಂತಹ ಧಾನ್ಯಗಳು ಬಂದು ಇದಕ್ಕೆ ಚನ್ನ ಅಂತ ಕರಿತೀವಿ, ಅಂದ್ರೆ ನಾವು ಕಡಲೆ ಅಂತ ಕರಿತೀವಿ, ಕರಿ ಕಡಲೆ, ಅದು ಅದಕ್ಕೆ ಬೇಕಾಗಿರುವಂಥದ್ದು. ಮತ್ತು ಇದು ಸಿಹಿ ತಿಂಡಿಗಳು ಮತ್ತು ಸಿಹಿ ಖಾದ್ಯಗಳಿಗೆ ಅಧಿಪತಿ ಆಗಿರುತ್ತಾನೆ. ಒಟ್ಟಾಗಿ ಇವನಿಗೆ ಸಾರಾಂಶವನ್ನ ಹೇಳಬೇಕು ಅಂತಂದ್ರೆ, ಗುರುವು ಜ್ಞಾನ, ಧನ, ಶಿಕ್ಷಣ, ಕುಟುಂಬ, ಸಂತಾನ, ಧರ್ಮ ಮತ್ತು ಸಮೃದ್ಧಿಯ ಗ್ರಹ. ಒಳ್ಳೆ ಸಮೃದ್ಧಿ ನಮ್ಮ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಅಂತಂದ್ರೆ ನಾವು ಮಂಡೇನ್ ಅಸ್ಟ್ರಾಲಜಿ ಅಂತೀವಿ. ಅಂತಂದ್ರೆ ಆ ಒಂದು ಭೌಗೋಳಿಕ ಜ್ಯೋತಿಷ್ಯವನ್ನ ನೋಡಿದಾಗ, ಅಂದ್ರೆ ನಮ್ಮ ಭೂಮಿಗೆ ಸೇರಿದಂಗೆ ಜ್ಯೋತಿಷ್ಯವನ್ನ ನೋಡಿದಾಗ ಗುರು ಚೆನ್ನಾಗಿ ಕೂತಿದ್ರೆ ಒಳ್ಳೆಯ ಬೆಳೆ ಮತ್ತು ಒಳ್ಳೆಯ ಮಳೆ ಬೆಳೆ ಆಗುವಂತ ಸಾಧ್ಯತೆ ಇರುತ್ತೆ. ಬಲವಾದ ಗುರುವು ಜ್ಞಾನ, ಗೌರವ, ಸಮೃದ್ಧಿ ಮತ್ತು ಸಂತೋಷವನ್ನ ತರುತ್ತಾನೆ. ಸೊ ಹೀಗಾಗಿ ಗುರುವಿನ ಕಾರಕತ್ವಗಳನ್ನ ನಾವು ಇವತ್ತು ತಿಳ್ಕೊಂಡಿದೀವಿ. ನಾಳೆ ಬರುವಂತಹ ಒಂದು ವಿಡಿಯೋನಲ್ಲಿ, ಅಂದ್ರೆ ಮುಂಬರುವ ವಿಡಿಯೋನಲ್ಲಿ ನಾವು ಶುಕ್ರನನ್ನ ತಿಳ್ಕೊಳ್ಳೋಣ. ನಮಸ್ಕಾರ.